ಗ್ರಾಮದಲ್ಲಿ ಐತಿಹಾಸಿಕ ಜಾತ್ರಾ ಮಹೋತ್ಸವ ಶ್ರೀ ದ್ಯಾಮವ್ವ ದೇವಿಯ ನೂತನ ದೇವಸ್ಥಾನ ಉದ್ಘಾಟನೆ. ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಗಂಭ್ಯಾಪುರ ಗ್ರಾಮವು ಸುಮಾರು 300 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದೆ. ಸ್ಥಳೀಯರ ಹೇಳಿಕೆ ಪ್ರಕಾರ ಈ ಗ್ರಾಮಕ್ಕೆ ಗಂಭ್ಯಾಪುರ ಎಂಬ ಹೆಸರು ಗಂಭೀರಪ್ಪ ಎಂಬ ವ್ಯಕ್ತಿಯ ಹೆಸರಿನಿಂದ ಉಗಮಗೊಂಡಿದೆ ಎಂಬುದು ವಿಶೇಷ. ಈ ಐತಿಹಾಸಿಕ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಶ್ರೀ ದ್ಯಾಮವ್ವ ದೇವಿಯ ದೇವಸ್ಥಾನದ ನೂತನ ಕಟ್ಟಡ ಉದ್ಘಾಟನೆ, ನೂತನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ, ಕಳಸಾರೋಹಣ ಹಾಗೂ ಪ್ರಥಮ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಯೋಜನೆ ಮಾಡಲಾಗಿದೆ. ಜಾತ್ರಾ ಮಹೋತ್ಸವ ದಿನಾಂಕ 2-4-2026 ಗುರುವಾರದಿಂದ ಆರಂಭವಾಗಿ 10-4-2026 ಶುಕ್ರವಾರದವರೆಗೆ ಭಕ್ತಿ ಭಾವದಿಂದ ನಡೆಯಲಿದ್ದು, ಈ ಅವಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜಾ ವಿಧಾನಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದೆ. ಈ ಮಹೋತ್ಸವ ಗ್ರಾಮ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆಧ್ಯಾತ್ಮಿಕ ಚೈತನ್ಯವನ್ನು ತುಂಬುವಂತಾಗಿದ್ದು, ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಶ್ರೀ ದ್ಯಾಮವ್ವ ದೇವಿಯ ಕೃಪೆಗೆ ಪಾತ್ರರಾಗಲು ಎಲ್ಲ ಭಕ್ತಾದಿಗಳು ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ದೇವಸ್ಥಾನ ಸಮಿತಿ ಮನವಿ ಮಾಡಿದೆ. ನೂತನ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಅದೇ ರೀತಿಯಾಗಿ ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಊರಿನ ಹಿರಿಯರು ಹಾಗೂ ಗ್ರಾಮದ ಮುಖ್ಯಸ್ಥರನ್ನ ದೇವಿಯ ಬಗ್ಗೆ ಹಾಗೂ ಜಾತ್ರಾ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ನಾನು ಶಂಕರಪ್ಪ ನಾಗಪ್ಪ ರಾಯನಾಳ್ ಅಂತ ಗ್ರಾಮಸ್ಥರು. ಇವತ್ತು ನಾವು ಈ ಸಲ ದ್ಯಾಮವ್ವ ದೇವಿ ಜಾತ್ರೆ ಮಾಡಕತ್ತಿದ್ದೇವೆ. ಅಂದ್ರೆ ನಮ್ಮಲ್ಲಿ ಇಲ್ಲಿವರೆಗಿನ ಏನು ದ್ಯಾಮವ್ವ ದೇವಿ ಗುಡಿ ಇದ್ದಿದ್ದಿಲ್ಲ. ನಮ್ಮ ಗ್ರಾಮನು ಕಂದಾಯ ಗ್ರಾಮ ಅಲ್ಲ. ಸುಮಾರು 3-3.5 ಇತಿಹಾಸದ ಒಂದು ನಮ್ಮ ಗ್ರಾಮ ಅಂದ್ರೆ ದುಮ್ಮಾಡ ಗ್ರಾಮದ ಒಂದು ಮಧುರೆ ಗಂಭ್ಯಾಪುರ. ಇಲ್ಲಿ ದೇವಸ್ಥಾನ ಇಲ್ಲಿವರೆಗೂ ನಮ್ಮ ಹಿರಿಯರ ಕಾಲದಿಂದ ಒಂದು ಗಿಡದ ಬುಡಕ ನಾವು ದೇವಿ ಕಲ್ಲಿಟ್ಟು 2 ಕಟ್ಟಿಗೆ ಮೂರ್ತಿ ಇಟ್ಟು ಕಟ್ಟಿಗೆ ಹಂಗ ಇಟ್ಟು ನಮ್ಮ ಹಿರಿಯರ ಕಾಲದ ಇರ್ತಾರೆ. ಅದನ್ನ ಕಾಲಾಂತರ ಅವನ್ನ ಪೂಜೆ ಮಾಡ್ಕೊಂತ ಬಂದಿದ್ರೆ ನಾವು ಅದನ್ನ ಬಹಳ ಜನ ನಮ್ಮ ಹಿರಿಯರ ನಿರೀಕ್ಷೆ ಇತ್ತು, ನಾವು ಗುಡಿ ಕಟ್ಟೋಣ ಅಂತ. ಅದು ಸುಮಾರು 3-3.5 ವರ್ಷದ ಗುರಿನ ನಾವು 2018 ನಾವು ಆ ಗುರಿನ ನಾವು ಗುಡಿ ತಡಿವಿದ್ವಿ ಕಟ್ಟಬೇಕಂತ ವಿಚಾರದಾಗೆಲ್ಲ ಮಾಡಿದಾಗ ಅದು ಸುಮಾರು 6-7 ವರ್ಷ ಗುಡಿ ಕಟ್ಟಾಕ ಸಮಯ ತಗೊಂತು. ಈ ಗುಡಿ ಕಟ್ಟಬೇಕಾದ್ರೆ ಇಡೀ ಗ್ರಾಮಸ್ಥರದ ಶ್ರಮದಾನ ಅದ. ನಾವು ಈ ಗುಡಿ ಕಟ್ಟಬೇಕಂದ್ರ ನಾವು ಹಿಂಗ ಕಟ್ಬೇಕಂತ ನಾವು ಗುರಿ ಇಟ್ಕೊಂಡಿದ್ದಿಲ್ಲ. ಆ ದೇವಿ ಕಟಕ ಪ್ರಾಕ್ಷದಿಂದ ನಾವು ಏನ ಊಹೆ ಮಾಡ್ಕೊಂಡಿವಲ್ಲ ಅದಕ್ಕಿಂತ ಹೆಚ್ಚು ಅದು ಕೆಲಸ ನಡೆದದ. ಅದಕ್ಕೆ ಎಲ್ಲಾರು ಗ್ರಾಮಸ್ಥರದ ಎಲ್ಲಾರು ಶ್ರಮ ಅದಕ್ಕ ತನು ಮನ ಧನದಿಂದ ಅದಕ್ಕ ಕೂಡಿ ಇವತ್ತಿನ ಮಟ್ಟದಾಗ ಈ ಗುಡಿ ಈ ಹಂತದಾಗ ಆಗ್ಯಾಕ ಎಲ್ಲಾ ಗ್ರಾಮಸ್ಥರದು ಶ್ರಮ ಐತಿಂತೇಕಾರ ಅಂತ ಆ ಗ್ರಾಮಸ್ಥ ತಮ್ಮ ಮುಂದೆ ತಿಳಿಸೋದೊಂದಿಗೆ ಮತ್ತ ಹೊಸದಾಗಿ ದೇವಿ ಹೊಸದಾಗಿ ಮಾಡಕತ್ತಾಗ ದೇವಿ ಆಚಾರ ವಿಚಾರಗಳು ಭಯ ಭಕ್ತಿಗಳು ಬಹಳ ನಮ್ಮನ್ನ ಕಾಡಕತ್ತಿದ್ವು. ಏನ್ ಮಾಡೋದು ಎಂತ ಮಾಡೋದು ಅಂತ ಕಾರದಾಗ ನಾವು ತಜ್ಞರನ್ನ ಕೇಳ್ಕೊಂತ ಹೋದಾಗ ಅಂದ್ರೆ ಗುರೂಜಿಗಳನ್ನ ಕೇಳ್ಕೊಂತ ಹೋದಾಗ ಇಲ್ಲ ನೀವು ಹಿಂಗ ಮಾಡ್ಬೇಕಂತೇಳಿ ಕಾಲಕ್ಕೆ ಅದನ್ನ ನಮಗ ಅವ್ರಿಗೆ ಮಾರ್ಗದರ್ಶನ ಮಾಡಿದಾಗ ಇಲ್ಲ ನೀವು ತವ್ರ ಮನಿ ಅಂತ ಮಾಡ್ಬೇಕು, ನೀವು ತವ್ರ ಮನಿಯಿಂದ ಇದು ಮಾಡ್ಬೇಕಂತ ಕೇಳಿದಾಗ ರಾಯನಾಳ ಅಪ್ಪಗಳ ನಾವು ಕೇಳಿದಾಗ ಅವರು ಆತಂಗಾರ ಅಂತ ಹೇಳಿ ಅವ್ರನ್ನು ಹೇಳಿ ನೇಮಿಸ್ಕೊರಿ ಅಂತ ಹೇಳಿದ್ರೆ ಇಂಥದವ್ರನ್ನ ನಾವೇನ್ ನೇಮಿಸ್ಕೊಳ್ಳಿಲ್ಲ. ನಾವು ಆಜು ಬಾಜು ಹಳ್ಳಿ ಒಂದು 7-8 ಹೆಸರು ಕೊಟ್ಟಿವಿ. ಅವಾಗ ಜೋಡಳ್ಳಿಯಾಗ ಒಂದು ದೇವ್ಲಿಂಕಪ್ಪ ಒಂದು ಗ್ರಾಮ ಅದ. ಆ ದೇವ್ಲಿಂಕಪ್ಪ ಗ್ರಾಮನ ನೀವು ತವ್ರ ಮನಿ ಅಂತ ಮಾಡ್ಕೊಡ್ರಿ ಅಂತ ಅವ್ರು ಮಾರ್ಗದರ್ಶನ ಮಾಡಿದಾಗ ನಾವು ಜೋಡಳ್ಳಿ ಅವ್ರನ್ನ ಹೋಗಿ ಕೂಡ ಕೇಳಿದಾಗ ಆ ಜೋಡಳ್ಳಿ ಹಿರಿಯರನ್ನು ಕೂಡ ಅಗದಿ ಮನಸಾಪುರೆ ಒಪ್ಪಿ ನಾವು ತವ್ರ ಮನೆಯಿಂದ ಏನು ದೇವಿ ಆಚಾರ ವಿಚಾರಗಳು ಇರ್ತಾವಲ್ಲ ಅದಕ್ಕೆ ನಾವೆಲ್ಲ ಮಾಡಕ್ ಭದ್ರದೇವಿ ಅಂತ ಹೇಳಿ ಅವರು ಆ ಹಿರಿಯರು ಒಪ್ಪಿದಾಗ ನಾವು ಅದನ್ನ ಅವರು ಕೂಡ ನಮಗಷ್ಟೇ ಸ್ಪಂದಿಸಿ ಇವತ್ತಿನ ದಿವಸ ನಾವು ಮದುವೆ ದಿನ ಜಾತ್ರೆ ಕಾರ್ಯಕ್ರಮ ನಾವು ಸ್ಟಾರ್ಟ್ ಆದ್ರೆ ದೇವಿನ ನಮ್ಮೂರಿಕ ಅವ್ರ ಮನೆಯಿಂದ ನಾವು ಹೋಗಿ ಅಲ್ಲಿ ಊರಾಗ ಮೆರವಣಿಗೆ ಮಾಡ್ಕೊಂಡು ಮೆರವಣಿಗೆ ಹಿರಿಯರು ತವ್ರ ಮನೆ ಹಿರಿಯರು ಜೋಡಳ್ಳಿ ಗ್ರಾಮದ ಹಿರಿಯರು ಇಲ್ಲಿ ಕೂಡ ಇಲ್ಲಿ ಮಠನು ಬಂದು ಅಗ್ದಿ ಒಂದು ಭಾರಿ ನಮ್ಕಿಂತನೂ ಅವರ ಹುರುಪು ಮೇಸದಿಂದ ಆ ದೇವಸ್ಥಾನ ಜಾತ್ರೆ ಮಾಡಕ್ ಅವರು ಬಂದಿದ್ದಾರ. ಮತ್ತ ಈ ದೇವಿ ಗುಡಿ ಕಟ್ಟಬೇಕಾದ್ರೆ ಬಹಳಷ್ಟು ಜನ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾ ಇವತ್ತಿನ ಸಮಯದಲ್ಲಿ ಅವ್ರಿಗೆ ಎಲ್ಲರಿಗೂ ಕೂಡ ತಮಗೂ ಕೂಡ ಪತ್ರಕರ್ತರು ನಮ್ಮ ಗ್ರಾಮಕ್ಕೆ ಬಂದು ಇದನ್ನ ಮಾಡ್ಕೊಂಡ್ರಿ ಅಂದ್ರೆ ತಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮ ಇನ್ನು ಮುಂದೆ 8 ದಿನ ಜಾತ್ರೆ ಅದು ಚಂದಾಗಿ ನಡೀಲಿ ಅಂತ ದೇವಿ ಕೊಡ್ಲಿ ಬೇಡ್ಕೊಂಡು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡ್ರೆ ಅದ್ರ ಬಗ್ಗೆ ಒಂದಿಷ್ಟು ವಿವರಣೆಗಳನ್ನ ಕೇಳೋಣ. ಸರ್ ನಮಸ್ತೆ. ಗಂಭ್ಯಾಪುರ ಗ್ರಾಮದ
ಓಂ ಪ್ರಥಮ ಗಂಬ್ಯಾಪುರ ಹುಟ್ಟದಾಗಿಂದ ಇವತ್ತಿನ ಮಟನು ಈ ಜಾತ್ರಾ ಮಹೋತ್ಸವ ಇರಲಿಲ್ಲ. ನಮ್ಮೆಲ್ಲ ಹಿರಿಯರು ಹಗಲಿ ರಾತ್ರಿ ಶ್ರಮ ಪಟ್ಟು ಪ್ರತಿಯೊಬ್ಬರದು ಮನವೊಲಿಸಿ ಒಟ್ಟಾಗಿ ಆಗಿದ್ದಿಲ್ಲ. ಇದನ್ನ ಪ್ರಪ್ರಥಮ ಬಾರಿಗೆ ಮೂರ್ತಿ ಪ್ರತಿಷ್ಠಾಪನಾ ದೇವಸ್ಥಾನದ ಕಟ್ಟುದಿಂದ ಹಿಡ್ಕೊಂಡು ಪ್ರತಿಯೊಂದು ಹಂತದೊಳಗ ತನು ಮನಧನ ಸಹಾಯದಿಂದ ಎಲ್ಲಿ ಹೆಚ್ಚಿಗೆ ಯಾವುದೇ ತರದ ಕಾಣಿಕೆಯನ್ನು ಕೇಳ್ದಂಗ ಗ್ರಾಮಸ್ಥರ ಮುಖಾಂತರನ ಇದು ಗುಡಿ ನಿರ್ಮಾಣ ಇವತ್ತು ಜಾತ್ರಾ ಮಹೋತ್ಸವ ಇಷ್ಟು ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೀತಿದೆ ಅಂದ್ರೆ ನಮ್ಮ ಹಿರಿಯರ ಕಾರಣ. ಆ ಪ್ರಕಾರ ಆಗ್ಬೋದು. 2ನೇ ತಾರೀಕಿಂದ ಇವತ್ತಿಂದ ಚಲುವಾಗಿ ದಿನಾಂಕ 10ರ ಮಟ್ಟ 10ನೇ ತಾರೀಕಿನವರೆಗೂ ಇದು ಕಾರ್ಯಕ್ರಮ ಕಂಟಿನ್ಯೂ ಜಾತ್ರಾ ಇರ್ತದ. ಇದರ ಜೊತೆಗೆ ಉಚಿತವಾಗಿ ಬಳಿ ನಮ್ಮ ಊರಿಗೆ ಬರ್ತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟೇ ಜನ ಇದ್ರು ಎಷ್ಟೇ ಜನ ಬರ್ತಾರಂದ್ರು ಅವ್ರಿಗೆ ಉಚಿತವಾಗಿ ಬಳಿ ಜೊತೆಗೆ ಅರಿಶಿನ ಕುಂಕುಮ ಇನ್ನೂ ಅನೇಕ ಸಕಲ ಸೌಕರ್ಯನ ಒದಗಿಸ್ಬೇಕಂತ ಗ್ರಾಮಸ್ಥರೆಲ್ಲ ನಿರ್ಣಯ ತಗೊಂಡ್ರ. ಅದ್ರ ಜೊತೆ ಮಹಾಪ್ರಸಾದ ಇರ್ಬೋದು, ಇನ್ನೊಂದೆಲ್ಲ ಇರ್ಬೋದು, ಎಲ್ಲ ಕಾರ್ಯಕ್ರಮ ಐತಿ ಅಂತ ಹೇಳ್ಬೋದು. ನಾನು ತಮ್ಮ ಸರ್ ಗುರು ಬೆಂಗೇರಿ ಅಂತ ಹೇಳಿ. ನಮಸ್ಕಾರ, ನನ್ನ ಹೆಸರು ಬಸನಗೌಡ ಪಾಟೀಲ್ ಅಂತ. ಇಂದಿನಿಂದ ಗಂಬ್ಯಾಪುರ ಗ್ರಾಮದ ಶ್ರೀ ದ್ಯಾಮವ್ವ ದೇವಿ ಜಾತ್ರೆ ಬಹಳ ಅಚ್ಚುಕಟ್ಟಾಗಿ ಮತ್ತು ಬಹಳ ವಿಜೃಂಭಣೆಯಿಂದ, ಯಾಕಂದ್ರೆ ನಮ್ಮ ಕಲಗಟ್ಟಿಗೆ ಬಿಟ್ರೆ ಕಲಗಟ್ಟಿ ಒಳಗೆ ಒಂದು ಗ್ರಾಮ ದೇವಿ ಜಾತ್ರೆ ಆಕೈತಿ, ಅದು ದೊಡ್ಡ ಪ್ರಮಾಣದೊಳಗೆ ಆಕೈತಿ. ನಮ್ದು ಗಂಬ್ಯಾಪುರ ಮತ್ತು ಜೋಡಳ್ಳಿ ಗಡಿನಾಡಿದೆ. ಈ ಭಾಗಕ್ಕೆ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಜಾತ್ರಾ ಮಹೋತ್ಸವ ಆಗುತ್ತಿದ್ದು ಇದೇ ಒಂದು ಫಸ್ಟ್ ಟೈಮ್ ನಾವು ನೋಡ್ತಾ ಇದ್ದೀವಿ. ಮತ್ತೆ ಈ ಜಾತ್ರಾ ಮಹೋತ್ಸವದ ಒಂದು ಅಂಗವಾಗಿ ಭಾಗವಾಗಿ ನಮ್ಮ ಜೋಡಳ್ಳಿ ಗ್ರಾಮ ಸಹ ಭಾಗವಹಿಸ್ತಾ ಇದೆ. ಯಾಕಂತಂದ್ರೆ ಗಂಬ್ಯಾಪುರ ಗ್ರಾಮದ ಗುರು ಹಿರಿಯರೆಲ್ಲ ಬಂದು ನಮ್ಮ ಗ್ರಾಮದ ಅಂದ್ರೆ ಜೋಡಳ್ಳಿ ಗ್ರಾಮವನ್ನ ಇಲ್ಲ ತವ್ರ ಮನೆಯಾಗಿ ಒಂದು ಗುರುಗಳು ನಮ್ಗೆ ಆದೇಶ ಮಾಡ್ಯಾರ. ಇದಕ್ಕೆ ನಿಮ್ಮ ಅಭಿಪ್ರಾಯ ಅಂತ ಕೇಳಿದಾಗ ನಾವೆಲ್ಲ ಸಂಪೂರ್ಣವಾಗಿ ಯಾವುದೇ ಒಂದು ಸಂಕೋಚ ಇಲ್ಲದೇನೆ ತಾಯಿ ತವ್ರ ಮನೆ ಆಗುವುದು ಅಂದ್ರೆ ನಮ್ದೆಲ್ಲರದು ಒಂದು ಪುಣ್ಯ ಮತ್ತು ನಮ್ದೊಂದು ಭಾಗ್ಯ ಅಂತ ಭಾವಿಸಿ ನಾವು ಒಂದು ಈ ಜಾತ್ರಾ ಮಹೋತ್ಸವದ ಭಾಗವಾಗಿ ಇವತ್ತಿನ ದಿನ ಭಾಗವಹಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಮೊದಲನೇ ದಿನ ತವರ ಮನೆಯಿಂದ ಒಂದು ಅತಿ ವಿಜೃಂಭಣೆಯಿಂದ ತಾಯಿಯ ಭವ್ಯ ಮೂರ್ತಿಯನ್ನ ಮೆರವಣಿಗೆ ಮುಖಾಂತರ ಇವತ್ತ ಈ ಸಾಯಂಕಾಲಕ್ಕೆ ಕರ್ಕೊಂಡ್ ಬರುವಂತ ಎಲ್ಲಾ ಗುರು ಹಿರಿಯರು ಗಂಗಾಪುರ ಮತ್ತು ಜೋಡಳ್ಳಿ ಗುರು ಹಿರಿಯರು ಸೇರಿ ನಾವು ಇದೊಂದು ಗಂಗಾಪುರ ಗ್ರಾಮಕ್ಕೆ ತಲುಪಿದ್ದೇವೆ ಈಗ. ಮತ್ತಂದ್ರೆ ಈ ನಮ್ಮ ಗಂಗಾಪುರ ಮತ್ತು ಜೋಡಳ್ಳಿ ಗ್ರಾಮದ ಒಂದು ಸಂಬಂಧ ಈ ಸೂರ್ಯಚಂದ್ರರು ಇರುವವರೆಗೂ ಕೂಡ ಹೀಗೆ ತಾಯಿ ನಡೆಸಿಕೊಳ್ಳಿ, ನಮ್ಮವರ ಬಾಂಧವ್ಯ ಕಾಲಕ್ಕೂ ಇದೇ ರೀತಿ ಇರ್ಲಿ ಅಂತ ಹೇಳಿ ಇದಕ್ಕೆ ಯಾರದೇ ವಿಘ್ನ ಬರದೇ ಇರ್ಲಿ ಅಂತ ಹೇಳಿ ನಾ ತಾಯಿಯಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ. ಸರ್ ಬಸನಗೌಡ ಪಾಟೀಲ್ ಅಂತ, ಜೋಡಳ್ಳಿ ಗ್ರಾಮ.